ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 33ನೇ ಕಂತಿನ ಹಣ ನಿನ್ನೆಯಿಂದಲೇ ಬಿಡುಗಡೆ ಆಗಿದೆ ಅಂತ ನಮಗೆ ಕಮೆಂಟ್ ಬರ್ತಾ ಇದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನಮಗೆ ಕಮೆಂಟ್ ಮಾಡಿದ್ದಾರೆ, 33ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ನಮಗೆ ಬಂದಿದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರ 33ನೇ ಕಂತಿನ ಹಣನ ಬಿಡುಗಡೆ ಮಾಡಿದೆಯಾ? ಅದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ 32ನೇ ಕಂತಿನ ಹಣ ಆಲ್ಮೋಸ್ಟ್ ಒಂದು 65% ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗಿದೆ. ಇನ್ನೊಂದು 35% ಜನರಿಗೆ ಜಮೆ ಆಗಬೇಕು. ಅದು ಯಾವಾಗ ಜಮೆ ಆಗುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಮಾಹಿತಿಗಳು, ಖಚಿತ ಮಾಹಿತಿಗಳು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ನಮಗೆ ಮಾಹಿತಿ ಇಲ್ದಂಗೆ ನಿಮಗೆ ನಾವು ಮಾಹಿತಿ ಕೊಡಲ್ಲ. ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಇನ್ನೂ ಯಾವುದೇ ರೀತಿ ಸಚಿವರು ಬಂದಿಲ್ಲ. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಈ ಕ್ಷಣದವರೆಗೂ ಖಂಡಿತವಾಗ್ಲೂ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಸರ್ಕಾರ ಯಾವುದೇ ರೀತಿ ಒಬ್ಬರು ಕೂಡ ಮಹಿಳೆಯರಿಗೆ ಸಚಿವ ಸ್ಥಾನ ಇನ್ನೂ ಕೊಟ್ಟಿಲ್ಲ. ಖಂಡಿತ ಕಾದು ನೋಡೋಣ. ಒಂದು ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಏನಾದರೂ ಸಚಿವ ಸ್ಥಾನ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲ ಗೃಹಲಕ್ಷ್ಮಿಯರಿಗೂ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ನೋಡಿ ಸ್ನೇಹಿತರೆ, 31ನೇ ಕಂತಿನ ಹಣ ಖಂಡಿತವಾಗ್ಲೂ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿತ್ತು. ಆದರೆ ಬೆಂಗಳೂರಿನ ಗೃಹಲಕ್ಷ್ಮಿಯರಿಗೆ 31ನೇ ಕಂತಿನ ಹಣ ಇನ್ನೂ ಬಂದಿರಲಿಲ್ಲ. ಖಂಡಿತವಾಗ್ಲೂ ಎಲ್ಲರೂ ಕಮೆಂಟ್ ಮಾಡ್ತಾನೆ ಇದ್ರು, ಇನ್ನೂ ಬಂದಿಲ್ಲ ಅಂತ. ನೋಡಿ, ಬೆಂಗಳೂರಿಂದನೇ 32ನೇ ಕಂತಿನ ಹಣ ಕೂಡ ಬಿಡುಗಡೆ ಶುರುವಾಯಿತು. ಅಂದರೆ ಒಟ್ಟಿಗೆ 4,000 ರೂಪಾಯಿ ಬಂತು. ಖಂಡಿತವಾಗ್ಲೂ ಫಸ್ಟು ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀವಿ. ನಿಮಗೇನಾದರೂ ಡೌಟ್ ಇದ್ದರೆ ನಾವು ಹಾಕಿರೋ ಟೈಮಿಂಗ್ಸು, ಬೇರೆಯವ್ರು ಹಾಕಿರೋ ಟೈಮಿಂಗ್ಸ್ನ ನೀವೇ ಚೆಕ್ ಮಾಡ್ಕೋಬೋದು. ಇನ್ನು 32ನೇ ಕಂತಿನ ಹಣ ನಾವು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ. ಒಂದು 65% ಜನರಿಗೆ ಬಿಡುಗಡೆ ಆಗಿದೆ. ಇನ್ನೊಂದು 35% ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಖಂಡಿತವಾಗ್ಲೂ ಒಂದು 3-4 ದಿವಸದಲ್ಲಿ ಜಮೆ ಆಗೇ ಆಗುತ್ತೆ. ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇನ್ನು 33ನೇ ಕಂತಿನ ಹಣ ನೋಡಿ, ಅದು ಕೂಡ DBT ಪುಷ್ ಆಗಿದೆ. ನಿಮಗೆ 3 ದಿವಸದ ಹಿಂದೆನೇ DBT ಪುಷ್ ಆಗಿದೆ ಅಂತ ನಾವು ತಿಳಿಸ್ಕೊಟ್ಟಿದ್ದೀವಿ. ಈಗಲೂ ಕೂಡ DBT ಪುಷ್ ಆಗಿದೆ. ಆದರೆ ಟ್ರಯಲ್ಗೋಸ್ಕರ ಈಗ ಮೊದಲನೇ ಹಂತದಲ್ಲಿ, ಅಂದರೆ ಇದು ಮೊದಲನೇ ಹಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಆದರೂ ಟ್ರಯಲ್ಗೋಸ್ಕರ 33ನೇ ಕಂತಿನ ಹಣ 1% ಜನರಿಗೆ ಬಿಡುಗಡೆ ಆಗಿರುವ ಸಾಧ್ಯತೆ ಇದೆ. ನೋಡಿ, ಹಾಗಾಗಿ ನಮ್ಮ ಸಬ್ಸ್ಕ್ರೈಬರು ನಮಗೆ 33ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸರ್ ಅಂತ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿದ್ದಾರೆ. ನೋಡಿ, ನಾವು ಅವ್ರಿಗೆ ಕೇಳಿದ್ದೀವಿ, DBT ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು 31, 32, 33ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮೆ ಆಗಿರುವ ಸ್ಕ್ರೀನ್ಶಾಟ್ನ ನಮಗೆ ಕಳಿಸಿ ಅಂತ ನಾವು ಅವ್ರಿಗೆ ಕೇಳಿದ್ದೀವಿ. ಖಂಡಿತವಾಗ್ಲೂ ಅವರು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಕಳಿಸ್ಕೊಟ್ಟ ಮೇಲೆ ವಿತ್ ಪ್ರೂಫ್ ಸಮೇತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ನಮ್ಮ ಪ್ರಕಾರ ನಿಮಗೆ 21ನೇ ತಾರೀಕು ಒಳಗಡೆ, ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೇ 33ನೇ ಕಂತಿನ ಹಣ 100% ಬಿಡುಗಡೆ ಆಗುತ್ತೆ. ಯಾಕೆ ಅಂತೀರಾ? ಈಗ ವಿಧಾನಸಭೆ ಅಧಿವೇಶನ ಕೂಡ ನಡೀತಾ ಇದೆ. ಅಲ್ಲಿ ನೋಡಿ, ಈ BJPನೇ ಆಗಲಿ ಅಥವಾ JDS ಆಗಲಿ, ಅಂದರೆ ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ 2025, 2026ನೇ ಸಾಲಿನ, ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಒಟ್ಟು 5,000 ಕೋಟಿ ಹೆಚ್ಚು ಕಮ್ಮಿ ಎಲ್ಲೋಯ್ತು ಅಂತ ಅವರು ಕೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇಲ್ಲಿವರೆಗೂ ಗೃಹಲಕ್ಷ್ಮಿಯರಿಗೆ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡಿದ್ದೀರಾ, ಇನ್ನೂ ಎಷ್ಟು ಕಂತಿನ ಹಣ ಇದೆ, ದಯವಿಟ್ಟು ಅದನ್ನ ಕೂಡ ಬಿಡುಗಡೆ ಮಾಡಿ ಕೊಡಿ ಅಂತ ವಿಪಕ್ಷಗಳು ಕೇಳ್ತಾ ಇದ್ದಾವೆ. ಅದಕ್ಕೋಸ್ಕರ ಆದರೂ 33ನೇ ಕಂತಿನ ಹಣ ಏನಿದೆ ಅದನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ. ನೋಡಿ ಸ್ನೇಹಿತರೆ, ಇನ್ನು 33ನೇ ಕಂತಿನ ಹಣ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಬೇಕು ಅಂದರೆ ನೀವು ಹೋಗ್ಬಿಟ್ಟು 100% ಬಯೋಮೆಟ್ರಿಕ್ ಮಾಡಿಸ್ಲೇಬೇಕು. ಅದ್ರ ಜೊತೆಯಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು, ಗೃಹಲಕ್ಷ್ಮಿಯ ಅರ್ಜಿನ. ಖಂಡಿತ ಬೆಂಗಳೂರನ್ನು, ಗ್ರಾಮವನ್ನು ಅಥವಾ ನಿಮ್ಮ ಹತ್ತಿರದ ಯಾವುದಾದ್ರೂ ಒಂದು ನಾಡ ಕಚೇರಿ ಆದರೂ ಸರಿ, ಅಲ್ಲಿ ನೀವು ಸಲ್ಲಿಸಲೇಬೇಕು. ಇಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿಯ 33ನೇ ಕಂತಿನ ಹಣ 2,000 ರೂಪಾಯಿ ಬರಲ್ಲ. ಖಂಡಿತವಾಗ್ಲೂ ನೀವು ಕೇಳಿಸ್ಕೊತಾ ಇರೋದು ನಿಜ, ಬರಲ್ಲ. ಇನ್ನು ಗೃಹಲಕ್ಷ್ಮಿಯ ಅರ್ಜಿ ಸಲ್ಲಿಸ್ಬೇಕಂದ್ರೆ ನಿಮ್ಮ ಹತ್ರ ಏನೇನು ಇರಬೇಕು? ಖಂಡಿತವಾಗ್ಲೂ ವೋಟ್ ರೆಡಿ ಇರಬೇಕು. ನೋಡಿ, ಅದ್ರ ಜೊತೆಯಲ್ಲಿ ನಿಮಗೆ ಆಧಾರ್ ಕಾರ್ಡು, ಅದಕ್ಕೆ ಕೊಟ್ಟಿರೋ ಫೋನ್ ನಂಬರು ಆ್ಯಕ್ಟಿವ್ ಆಗಿರಬೇಕು ನಿಮ್ಮ ಹತ್ರ. ಅದಾದಮೇಲೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಅದ್ರ ಜೊತೆಯಲ್ಲಿ ನಿಮ್ಮ ಯಜಮಾನರು ಯಾರಿರ್ತಾರೆ ಅವ್ರದ್ದು ಫೋನ್ ನಂಬರು ಪ್ಲಸ್ ಆಧಾರ್ ಕಾರ್ಡು ಇರಲೇಬೇಕು. ಅದಾದಮೇಲೆ ನೀವು ಬೇರೆ ರಾಜ್ಯದವ್ರು ಆಗಿರಬಾರ್ದು, ಅಕೌಂಟು ಕೂಡ ಬೇರೆ ರಾಜ್ಯದಲ್ಲಿ ಇರಬಾರ್ದು, ಕರ್ನಾಟಕದವ್ರು ಮಾತ್ರ ಆಗಿರಬೇಕು. ಅದರಲ್ಲೂ ವೋಟ್ ರೆಡಿ ಇರಬೇಕು. ನಿಮ್ಮ ಹತ್ರ ಇಷ್ಟೆಲ್ಲ ಇದ್ದರೆ GST ಕಟ್ಟಿರಬಾರ್ದು.
ಅದ್ರ ಜೊತೆಲಿ IT ಕಟ್ಟಿರಬಾರ್ದು. ಇವೆಲ್ಲ ಇದ್ದರೆ ಮಾತ್ರ ನಿಮಗೆ ಇನ್ನು ಮುಂದೆ 2,000 ರೂಪಾಯಿ ಹಣ ಬರುತ್ತೆ. ಇದನ್ನು ಸ್ವತಃ DK ಶಿವಕುಮಾರ್ ಅವರೇ ಹೇಳಿಕೆ ನೀಡಿದ್ರು ಸ್ನೇಹಿತರೆ. ಅಂದರೆ CM DK ಶಿವಕುಮಾರ್ ಸಾಹೇಬ್ರೆ ಹೇಳಿದರು. ಆದರೆ ಇಲ್ಲೊಂದು ಮಿಸ್ಟೇಕ್ ಇದೆ ನೋಡಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲಸ್ ಸ್ಯಾಟ್ಲೈಟ್ ಮಾಧ್ಯಮಗಳು, ನಾವು ಅವ್ರ ಹೆಸರನ್ನ ಹೇಳಲಿಕ್ಕೆ ಬರಲ್ಲ, ಹೇಳಂಗಿದ್ರೆ ನಾವು ಖಂಡಿತವಾಗ್ಲೂ ಹೇಳ್ತಾ ಇದ್ವಿ, ಹಾಗಾಗಿ ನಾವು ಹೇಳಲ್ಲ ನೋಡಿ. ಇಷ್ಟೆಲ್ಲ ಮಾಹಿತಿನ ನೀವು ಸರ್ಕಾರಕ್ಕೆ ಹಂಚ್ಕೋಬೇಕು. ಯಾವಾಗಿಂದ ಹಂಚ್ಕೋಬೇಕು ಅಂತ ಸರ್ಕಾರ ಈಗಾಗಲೇ ಹೇಳಿದೆ. ಈ ಥರ ಗೈಡ್ಲೈನ್ಸ್ ಇದೆ ಅಂತ ಆಲ್ರೆಡಿ ತೋರಿಸ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಆಗ್ತಾನೇ ಇದ್ದಾರೆ. ಅದಾದಮೇಲೆ ಒಂದು ಮಾತು ಹೇಳಿದ್ದಾರೆ, ಸದ್ಯ SIR ನಡೀತಾ ಇದೆ, SIR ನಡಿಬೇಕಾದ್ರೇ ಗೃಹಲಕ್ಷ್ಮಿಯ ಅರ್ಜಿ ಸಲ್ಲಿಸಬೇಕು ಅಂತ ತೋರಿಸಿರೋ ಸ್ಯಾಟಲೈಟ್ ಮಾಧ್ಯಮಗಳು ಈಗ ಏನು ಹೇಳ್ತಾ ಇದ್ದಾವೆ ಅಂದರೆ, ಸರ್ಕಾರದಿಂದ ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ, ಅಧಿಕೃತ ಮಾಹಿತಿ ಬಂದ ಮೇಲೆ ನಾವು ನಿಮಗೆ ಹೇಳ್ತೀವಿ, ಆಗೋಗಿ ನೀವು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇಷ್ಟೊತ್ತರೆಗೂ ನಾವು ಹೇಳಿರೋದು ಖಂಡಿತವಾಗ್ಲೂ ಏನೇನು ಬೇಕು ದಾಖಲೆಗಳು ನಿಮಗೆ ಅನ್ನೋದು ನಿಜ. ಆದರೆ ಸರ್ಕಾರದಿಂದ ಯಾವುದೇ ರೀತಿ ಈ ಕ್ಷಣದವರೆಗೂ ಅಧಿಕೃತ ಮಾಹಿತಿ ಬಂದಿಲ್ಲ. ಸರ್ಕಾರ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಗೃಹಲಕ್ಷ್ಮಿಯರಿಗೆ ಅರ್ಜಿನೇ ಆಗಲಿ ಅಥವಾ ಬಯೋಮೆಟ್ರಿಕ್ಕೇ ಆಗಲಿ ಹೋಗಿ ಮಾಡಿಸಿ ಅಂತ ಹೇಳಿಲ್ಲ. ಈ ಥರ ಫೇಕ್ ನ್ಯೂಸ್ಗಳನ್ನ ನೀವು ನೋಡಿ ತಲೆ ಕೆಡಿಸ್ಕೊಂಡು ದಯವಿಟ್ಟು ಎಲ್ಲೂ ಹೋಗಿ ಏನು ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಸರ್ಕಾರದಿಂದ ಏನಾದರೂ ಅಧಿಕೃತ ಮಾಹಿತಿ ಬಂದರೆ ಪಟ್ ಅಂತ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ದಯವಿಟ್ಟು ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ಸರ್ಕಾರದಿಂದ ಬರುವ ಮಾಹಿತಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಆಗ ನೀವು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಖಂಡಿತವಾಗ್ಲೂ ಮಾಡ್ಬೋದು. ಇನ್ನು ಮಾಜಿ CM ಸಿದ್ದರಾಮಯ್ಯ ಸಾಹೇಬರು ಒಂದು ಹೇಳಿಕೆ ನೀಡಿದರು. 2025-2026ನೇ ಸಾಲಿನ ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ 4,000 ರೂಪಾಯಿ ಏನಿದೆ ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಕೆ ನೀಡಿದರು. ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ಸರ್ ಇನ್ನೂ ಬಿಡುಗಡೆ ಮಾಡಿಲ್ವಲ್ಲ ಅಂತ. ಆಗ ಅವರು CM ಆಗಿರ್ತಾರೆ. ಆಗ ಅವ್ರು ಹೇಳ್ತಾರೆ, ಖಂಡಿತ ಬಿಡುಗಡೆ ಮಾಡಿಲ್ಲ ಅಂದರೆ ಚೆಕ್ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ. ಸದ್ಯ ಅವರು ಮಾಜಿ CM ಆಗಿದ್ದಾರೆ. ಹೊಸ CM ಕೂಡ ಇನ್ನೂ ಆ 2 ಕಂತಿನ ಹಣದ ಬಗ್ಗೆ ಈವರೆಗೂ ಮಾಹಿತಿ ಕೊಟ್ಟಿಲ್ಲ ಸ್ನೇಹಿತರೆ. ಅದು ಕೂಡ ತೋರಿಸ್ತಾ ಇದ್ದಾರೆ 2 ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. ಇನ್ನೂ ಬಿಡುಗಡೆ ಆಗಿಲ್ಲ. ಅದ್ರ ಬಗ್ಗೆ ಏನೇ ಮಾಹಿತಿ ಬಂದರೂ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇನ್ನು ನಿಮ್ಮ ಹತ್ರ ಗ್ಯಾಸ್ ಇರುತ್ತೆ, ಖಂಡಿತವಾಗ್ಲೂ ಅದು ಯಾವುದೇ ಆದರೂ ಸರಿ, ಇಂಡಿಯನ್ ಆದರೂ ಸರಿ ಅಥವಾ HP ಆದರೂ ಸರಿ ಅಥವಾ ಭಾರತ್ ಗ್ಯಾಸೇ ಆದರೂ ಸರಿ, ಯಾವುದಾದ್ರೂ ಸರಿ, ನೀವು ಈ ಹಿಂದೆನೇ KYC ಮಾಡಿಸಿದ್ರು ಕೂಡ ಖಂಡಿತ ಈಗ ಒಂದು ಸರಿ ಹೋಗಿ KYC ಮಾಡಿಸಿ ಅಥವಾ ಅವ್ರಿಗೆ ಕೇಳಿ ಅವರು KYC ಮಾಡಿಬಿಟ್ಟು ಅಪ್ಡೇಟ್ ಮಾಡಿಕೊಡ್ತಾರೆ. ಅದು ಆಗಸ್ಟ್ 16ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅಂದರೆ ನಿಮಗೆ ಶನಿವಾರ ಭಾನುವಾರ ಗೌರ್ಮೆಂಟ್ ರಜಾ ಕೂಡ ಇರುತ್ತೆ. ಆ ದಿವಸ ನಿಮ್ಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಕೇಳಿ. ಖಂಡಿತ ಅವ್ರೇನಾದರೂ ಶನಿವಾರ ಓಪನ್ ಮಾಡಿದರೆ ಆರಾಮಾಗಿ ಹೋಗಿ KYC ಮಾಡಿಸಿ ಸ್ನೇಹಿತರೆ. ಆನ್ಲೈನಲ್ಲಿ ಕೂಡ ಆಗುತ್ತೆ, ಖಂಡಿತವಾಗ್ಲೂ ಅದು ಮಾಡಿಕೊಡಿ. ಇಲ್ಲ ಅಂದರೆ 3,000 ರೂಪಾಯಿ ಕೊಡಬೇಕಾಗುತ್ತೆ. ಈಗ ನೀವು ಈಸ್ಕೊತಾ ಇರೋದು 915 ಇರ್ಬೋದು ಅಥವಾ 950 ರೂಪಾಯಿ ಇರ್ಬೋದು. ಅದೇ ಸಿಲಿಂಡ್ರು ನೀವು KYC ಮಾಡಿಸಿಲ್ಲ ಅಂದರೆ ಖಂಡಿತವಾಗ್ಲೂ 3,000 ರೂಪಾಯಿ ಕೊಟ್ಟು ತಗೋಬೇಕಾಗುತ್ತೆ ಅಂತ ಸರ್ಕಾರ ಆದೇಶ ಮಾಡಿದೆ. ಖಂಡಿತವಾಗ್ಲೂ ಇದು ಇನ್ನೂ ಮುಂದೆ ಹೋಗ್ಬೋದು. 17ನೇ ತಾರೀಕು ಲಾಸ್ಟ್ ಡೇಟ್ ಹೇಳಿದ್ದಾರೆ. ಒಂದು ವೇಳೆ ಮುಂದೆ ಹೋದರೆ ನಿಮಗೆ ಒಳ್ಳೆಯದು ಡೇಟು. ಇನ್ನು ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಕೂಡ ಬಿಡುಗಡೆ ಆಗಿದೆ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇನ್ನು 32ನೇ ಕಂತಿನ ಹಣ ತಗೊಂಡಿರೋರಿಗೆ 33ನೇ ಕಂತಿನ ಹಣ ಏನಾದರೂ ಬಂದಿದ್ರೆ ನಿಮ್ಮ ಜಿಲ್ಲೆ ಹೆಸರು ಸಮೇತ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನು ಇದೇ ಥರ ಗೃಹಲಕ್ಷ್ಮಿಯ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.